ಫಸ್ಟ್ ಹೇಳಿ ಎಂತಂತ ಹೇಳ್ದೆ ಅಮ್ಮಂಗೆ. ನೀನ್ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಿಲ್ಲ, ವಾಪಸ್ ನಿನ್ಗೆ ಪ್ರ್ಯಾಂಕ್. ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ನಾನು ಮುಂಚೆ ನೀರಲ್ಲಿ ಬಿದ್ದೋಗ್ಬಿಡ್ತಿದ್ದೀವಿ, ಯಾರನ್ನ ಇಬ್ಬರ ಮುಂದೆಲ್ಲ ಕೈಲಿ ಇಟ್ಕೊ ಬರ್ತೀನಿ. ಅದೊಂದು ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ಸೊ ಇವತ್ತಾಗೆ ಸುಮ್ಮನೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದ್ರೆ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಏನಂತ ಅಂದರೆ ನಮ್ಮಣ್ಣ ಸ್ಮೋಕ್ ಮಾಡ್ತಾ ಅಂತ. ಪಾಪ ನಮ್ಮಣ್ಣ ಮಾಡಲ್ಲ. ನಾನು ನನ್ನ ತಮ್ಮ ಇಬ್ಬರು ಅಂಗಡಿಗೆ ಹೋಗ್ಬಿಟ್ಟು ಸ್ಮೋಕ್ ತೊಗೊಬಂದ್ಬಿಟ್ಟು ಅವ್ನು ಪ್ಯಾಕೆಟಲ್ಲಿ ಇಡ್ತಾಯಿದ್ದೀವಿ. ಇವಾಗ ಅವ್ನು ಸುಮ್ಮನೆ ಪ್ಯಾಂಟ್ ತೊಗೊಬಂದಿದ್ದು ನೋಡಮ್ಮ ಅಂತ ತೋರ್ಸಕ್ಕೆ ಹೋಗಿ ಮಿಸ್ ಆಗಿ ಬೀಳೋದು. ನೋಡೋಣ ನಮ್ಮಮ್ಮ ಈಗ ರಿಯಾಕ್ಟ್ ಮಾಡ್ತಾರೆ ಅಂತ. ಇವಾಗ ನೆನ್ನೆ ನಮ್ಮ ಮನೇಲಿ ಫಂಕ್ಷನ್ ಇತ್ತು. ಎಲ್ಲರೂ ಅಮ್ಮನ ಹತ್ರ ನಮ್ಮ ಅಜ್ಜಿ ಮನೆ ಹತ್ರ ಹೋಗಿದ್ದಾರೆ. ನಾನು, ಅಮ್ಮ, ಅಣ್ಣ, ನನ್ನ ತಮ್ಮ, ಮೂರೇ ಜನ. ನನ್ನ ತಮ್ಮ ನಮ್ಮ ಮೂರೇ ಜನ ಇದ್ವಿ. ನೋಡೋಣ ಏನು ಮಾಡ್ತಾರೆ ಅಂತ. ಬನ್ನಿ ಈಗ ಒಂದು ಪಾಕೆಟ್ಗೆ ಹೋಗ್ಬಿಟ್ಟು ಸ್ಮೋಕ್ ಇಟ್ಬಿಟ್ಟು ಬರೋಣ, ಅಂದರೆ ಸಿಗ್ರೆಟ್ ಇಟ್ಬಿಟ್ಟು ಬರೋಣ. ಆಯಿತಾ? ಕೊಡು ಸಿಗ್ರೆಟ್ ಕೊಡು. ಅಂಗಡಿಗೆ ಹೋಗ್ಬಿಟ್ಟು ತರಿಸಿದ್ದೀನಿ. ಅವ್ನು ತೊಗೊಂಬಂದ ನನ್ನ ತಮ್ಮ. ಇದನ್ನ ಹೋಗ್ಬಿಟ್ಟು ಇವಾಗ ಪ್ಯಾಂಟ್ ಜೋಬಲ್ಲಿ ಇಡೋಣ. ಆಯಿತಾ? ಬನ್ನಿ. ಹಾಯ್ ಮಾಡೋ. ಮುಖ ತೊಳ್ಕೊಬರಕ್ಕೆ ಹೋಗ್ತಿದ್ದಾನೆ ನಮ್ಮಣ್ಣ. ಅಪರೂಪಕ್ಕೆ ಮುಖ ತೊಳಿತಿದ್ದಾನೆ. ಮಾಡ್ತೀಯಾ? ಇನ್ನೊಂದು ವರ್ಷದಲ್ಲಿ ನನ್ನ ಎಲ್ಲಿ ನೋಡಕ್ ಇಷ್ಟಪಡ್ತೀಯ ಅಮ್ಮ? ಸ್ಟೇಜ್ ಮೇಲೆ ಮಂಜು. ಸ್ಟೇಜ್ ಯಾವ ಸ್ಟೇಜ್ ಅಮ್ಮ? ಯಾವ್ದು? ಜೀ ಕನ್ನಡದಲ್ಲಿ ನಾನು ಯಾಕೆ ಹೋಗ್ಲಿ? ನಾನು ಬಿಗ್ ಬಾಸ್ಗೆ ಹೋಗ್ತೀನ? ಏಯ್ ನೋಡೋ, ಅಮ್ಮ ತಗೊಂಡು ವಿಡಿಯೋ ಕ್ಲಾರಿಟಿನೇ ಬರಲ್ಲ ಕಣಮ್ಮ ಫೋನಲ್ಲಿ. ಏನಮ್ಮ ನಂದಲ್ಲ ಕಣ, ಫ್ರೆಂಡಿಗೆ ಪ್ಯಾಂಟ್ ಕೊಟ್ಟಿದ್ದೆ. ಅವ್ನು ನಿನ್ ಪ್ಯಾಂಟ್ ಶರ್ಟ್ ಯಾವಾಗ ಯಾಕೆ ಹಾಕೋತ್ಯಾ? ಅದೇ ಏ ಕೊಡಿ. ಯಾಕಮ್ಮ? ಏನಿಟ್ಟಿದ್ದು? ಏನಾಯ್ತಮ್ಮ? ಈ ಫ್ರೆಂಡ್ ಹೆಂಗ್ ಕೊಡ್ತೀಯ? ಪಪ್ಪನ್ ತಾನೆ ಇದು ಬೀರಲ್ಲಿ ಇದ್ದಿದ್ದು. ಅಮ್ಮ ಪ್ಯಾಂಟ್ ಬೀರಲ್ಲ ಅಮ್ಮ ಇದ್ದಿ. ಏನಿತ್ತು? ಅಮ್ಮ ಅವ್ನು ಸ್ಮೋಕ್ ಮಾಡ್ತಾನೆ, ಕೇಳಮ್ಮ. ಗೊತ್ತಾಗ್ಬಿಡ್ತಾ? 20 ರೂಪಾಯಿ ವೇಸ್ಟ್. ಅಮ್ಮ ಸ್ಮೋಕ್ ಮಾಡಿದ್ರೆ ಏನ್ ಮಾಡ್ತಿದ್ದೆ? ಸಾಯಿಸ್ಬಿಡುವೆ. ಅಯ್ಯೋ ಅಮ್ಮ ಪ್ರ್ಯಾಂಕ್ ಆಗ್ಲಿಲ್ವಲ್ಲೋ. ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಫುಲ್ ಬೈತ್ಯಾ ಅಂತೆಲ್ಲ ಅನ್ಕೊಬಿಟ್ಟಿದ್ದೆ. ಈಗ ಅಮ್ಮ ಸಿಗರೇಟ್ ನಾನೇ ಇಟ್ಟಿದ್ದೆ ತರಿಸಿ. ಇವಾಗ
ಒಂದ್ ನಿಜ ಗೊತ್ತಾಗ್ಬಿಡುತ್ತಾ? ಏನು ಅಮ್ಮ ಎಂತವ್ರಿದು ಏನ್ ನಾಟಕ ಮಾಡ್ತೀರ ಆ ಏನ್ ನಾಟಕ ಮಾಡ್ತೀರಮ್ಮ ಮನೇಲಿ ಇರೋರು ಎಂತ ಜನ ಅಂದ್ರೆ ಇವ್ನ್ಗೆ ಹೇಳ್ತೀನಲ್ಲ ಹೋಗಿ ಹೋಗಿ ಏನಾರ ಪ್ಲಾನ್ ನ ಫಸ್ಟ್ ಹೇಳ್ಬಿಡು ಅವ್ರು ನಮ್ಮ ಅಮ್ಮಂಗೆ ಸ್ಮೋಕ್ ತರಿಸ್ತಾ ಇದ್ದಾಳೆ ಅವಳು ಅಂತ ಅನ್ಬಿಟ್ಟು ಇವ್ರಿಗೆ ಪ್ರ್ಯಾಂಕ್ ಮಾಡಕ್ ಹೋಗಿ ನಾನ್ ಪ್ರ್ಯಾಂಕ್ ಆದೆ ಅಲ್ಲಿ ಹೆಂಗ್ ನಗಾಡ್ತ ರಾಕ್ಷಸ ನಿಂಗೇನ್ ಅನ್ಸ್ತಮ್ಮ ನಿಜ ಹೇಳು ಚೆನ್ನಾಗಂತ ಹೇಳ್ಕೊಟ್ಟಮ್ಮ ನಿಜ ಹೇಳು ಯಾವಾಗ್ಲೂ ಇವನು ಮತ್ತೆ ಇವ್ರು ಒಂದೇ ಯಾವಾಗ ನಿಜ ಹೇಳು ನಿಜವಾಗ್ಲೂ ತರ್ಸಕ್ ಕಳ್ಸವಳಮ್ಮ ನಾನು ಹಿಂಗ್ ಹೇಳ್ತೀನಿ ಅಂತ ಅಂದ ಅಷ್ಟೇನೆ. ನೀನು ಆದ್ರೆ ಎವ್ರಿ ಡ್ರಾಮಾ ಮಾಡ್ಬಿಟ್ಟೆ ಹೇಳ್ದೆ ಏನಂತ ಫಸ್ಟ್ ಹೇಳ್ದೆ ಏನ್ಕಂತ ಹೇಳ್ದೆ ಅಮ್ಮಂಗೆ ನೀನ್ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಿಲ್ಲ, ವಾಪಸ್ ನಿನ್ಗೆ ಪ್ರ್ಯಾಂಕ್ ಮಾಡೋಣ ಅಂತ. ನಮ್ಮ ಮನೆಯವರೆಲ್ಲ ಎಂತವ್ರು ಅಂದ್ರೆ ನನ್ನ ಏನಾರ ಮಾಡಕ್ಕೆಲ್ಲ ಒಂದಾಗ್ಬಿಡ್ತಾರೆ ಆ ತರ ಎದ್ದೋಗಿ ನಿಂಗೆ ಹೇಳು ನಾನ್ ಇಷ್ಟನಾ ಅವ್ನ ಇಷ್ಟನಾ ಇಬ್ರು ಇಷ್ಟ, ನೀವ್ ನಿಜ ಹೇಳ್ಬಿಡು ಇಬ್ರು ಇಷ್ಟ. ಯಾರ ದಾನ ಈಗ ನಾನು ಮುಂಚೆ ನೀರಲ್ಲಿ ಬಿದ್ದೋಗ್ಬಿಡ್ತಿದ್ವಿ ಯಾರನ್ನ ಇಬ್ರ ಮುಂದೆಲ್ಲ ಕೈಲಿ ಇಟ್ಕೊ ಬರ್ತೀನಿ, ಅದೊಂದು ಇದೊಂದು ಎರಡನೇ ಅಷ್ಟೇ. ಎಂತ ಮನುಷ್ಯಪ್ಪ ದೇವ್ರೆ ಬಾ ನಿಂಗೆ ಇನ್ನೊಂದ್ಸಲ ಪ್ರ್ಯಾಂಕ್ ಮಾಡ್ತೀರ ಹತ್ತು ಬಿಡ್ಬೇಕು ಕುತ್ಕೊಂಡು ಅಜ್ಜಿ ಮುಂದೆಲ್ಲ ಆಗಲ್ತಿ ಎದೊಳಗೆ 2 ವರ್ಷ ಹತ್ತು ಬಿಟ್ಟಿದೀವಿ. ಸರಿ ಥ್ಯಾಂಕ್ ಯು ಸೋ ಮಚ್. ನೋಡಿ guys, ಇಷ್ಟೇ ನಮ್ಮ ಮನೇಲೆಲ್ಲ ನನ್ನ ಯಾವಾಗ್ಲೂ ಇವ್ರಿಬ್ರು ಒಂದಾಗ್ಬಿಟ್ಟು ನಾನು ಇದ್ ಮಾಡ್ತಾರೆ ಆ ಥರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಮರಿಬೇಡಿ ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಾಯ್, ಲವ್ ಯು.